ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಅನದರ್ ನ್ಯೂ ಲಾಗ್. ಇದು ಇವತ್ತು ಕೈ ಹಿಡ್ಕೊಂಡನೆ ಯಾಕಂದ್ರೆ ಚೆಕ್ ಮಾಡ್ಬೇಕಲ್ಲ, ಹಾಳಾಗದೆ ಸರಿ ಅದಂತೆ. ಇದು ಯೂಸ್ ಮಾಡ್ತೇವನೆ, ಹೋಗಿತ್ತಲ್ಲ ಅದೇನು ಹೇಳಿದ್ನಲ್ಲ ಹೋಗೋದಂತ, ಇದೆ ಮೈಕದು ಅದೇ ಯೂಸ್ ಮಾಡ್ತೇವನೆ. ಇವತ್ತು ಹೋಯ್ತಂದರೆ ಬಿಸಾಡೋದೈತೆ, ಇವತ್ತು ಯೂಸ್ ಮಾಡೋದಿಲ್ಲ ಮತ್ತು ಹೊರಬದಿಗೆಲ್ಲ ಮಾಡಿ ಎಲ್ಲೂ ಆಗೋದಿಲ್ಲ. ಅದಕ್ಕೆ ಮನೆಗೆ ಇರ್ಕೆ ಅಂತ ಮಾಡೋದು ಅಂತ ಗೊತ್ತಾದಿಲ್ಲ. ಸೊ ಆವಾಗ ನೆನಪಾಯಿತು, ನಾನದು ಎಂಥದ್ದು ಆ ಸ್ಟಿಕ್ಕರ್ ತರಿಸಿದ್ದೀನಿ. ಸ್ಟಿಕ್ಕರ್ ಅಲ್ಲ, ಅದು ಪೋಸ್ಟರ್. ಅದು ಅದನ್ನೆಲ್ಲ ಅಂಟಿಸ್ ಪ್ಲ್ಯಾನ್ ಮಾಡೋದಿಗೆ ಇಲ್ಲ ಹಾಕಿ ಚಂದ ಮಾಡೋ ರೂಮ್ ಜಿಗಿ ಮಾಡಿಬಿಡು ಅಂಟಿಸೋ ಇವಂತ. ಸೊ ಫಸ್ಟ್ ಈಗ ಕಚ್ಚಡ ಪಚ್ಚಡ ಸೈಡ್ ಹಾಕಮ್ಮನ ಕಡೆ ಕಂಬ. ಫಸ್ಟು ಚೇರ್ ಒಂದು ಬದಿಗೆ ಹೋಗು, ಚಾರ್ಜರು ಒಂದು ಸುಮ್ಮ ಐಟಮ್ ತೆಗೆದು ಫಸ್ಟ್ ಇಡುವನ ಕಡಿ ಸೈಡಕ್ಕೆ. ಇದನ್ನಲ್ಲಿ ಫಸ್ಟ್ ಸೈಡ್ ಇಟ್ಕಮ್ಮ. ಎಂಥ ಸಾವು ಮಣ್ಣೆಲ್ಲ ಬ್ಯಾಗು ಸೊ ಇಲ್ಲ ಕಾಡ್ಸಲ್ಲ, ಇದೆಲ್ಲ ಅಂಟಿಸು. ಈಗ ಹೆಂಗೆ ಅಂಟಿಸು ಅಂತ ಗೊತ್ತಾಗಿಲ್ಲ. ಸೊ ಈಗ ನಾವು ಸ್ಟಿಕ್ಕರ್ ಪೀಲ್ ಮಾಡೋಕೆ ಕಂಡೆ, ಬಟ್ ಅದು ಆಗೋದಿಲ್ಲ. ಅದೇ ಕಾರಣಕ್ಕಾಗಿ ನಾವೀಗ ಇದನ್ನು ಗಮ್ಮ ಕಾಣಿಸ್ಬೇಕು. ದೊಡ್ಡ ರಗಳಿ ಕೆಲಸ ಮಾರಿದ್ದು, ಗಮ್ಮ ಹಾಕೆಲ್ಲ ಅಣಿಸೋದಿಲ್ಲಾಗಿತ್ತು, ಹಾಗೆ ಅಣಿಸೋದಾಗಿ ರೆಡಿ ಆಗಿತ್ತು. ಸಾಯಿ ಗಮ್ಮ ಹಾಕೋದು ಯಾವನು ಮಾಡ್ತಾನೆ. ಇಟ್ಟರಾಸಿದ 54-55 ಕಾರಣ ಅದಕ್ಕೂ ಗಮ್ಮ ಹೋಗುತ್ತೆ. ನೋ ಆರ್ ನೆವರ್. 1 2 3 3 4 5 ಚಲೋ ಹೋಗೆ. ಇದಕ್ಕೆ ಹಿಡಿ ಕಡಿ ತಗೊಂಡೆ ನಾನು ಗಮ್ಮಕ್ಕೂ. ದೇಸಿ ಜುಗಾಡ್ ಮಾಡೋದು ಕಣಿ. ಹಿಡಿ ಕಡಿ ತಗೊಂಡು ಕಾಣ್ತದೆಲ್ಲ ಗೊತ್ತಿಲ್ಲ ನನಗೆ. ಇದೇ ಹಿಡಿ ಕಡಿ. ಇದು ನಿಂಗೆ ಮುರಿವ ಹಿಂಗೆ ಮುರಿದು ಕಣಿ ಆಯ್ತು. ಈಗ ಗಮ್ಮು ಅಣಿಸು ಸ್ಟಿಕ್ಕರ್ ಇದೆ. ಗಮ್ಮು ನನ್ನ ಪ್ರಕಾರ ಸಾಕಾಗೋದಿಲ್ಲ. ಟು ಆಗೋದು ಸಾಗೋದೇ ರಗಳಿ ಮಾರ್ರಿ. ಬಿ ಹ್ಯಾಪಿ, ಯು ಕ್ಯಾನ್ ಡೂ ಇಟ್, ಬಿ ಹ್ಯಾಪಿ ಇಲ್ಲ ಹಾಕು. ಹಾಂ ಇದಿಲ್ಲ ಹಾಕು, ಬಾಡೆ. ಎಸ್ ಗೊತ್ತಾಯ್ತು. ಈಗ ಸರ್ ಫಸ್ಟು ಶುರು ಮಾಡು. ಕಡಿಗ ಸ್ವಲ್ಪ ಗಮ್ ಹಾಕಿ ಕಳಿಸ್ಕೊಡೋದು. ತಮ್ಮ ಚಂದ ಕಾಣ್ಬೇಕು ನಿನಗೂ ಆಯ್ತಲ್ಲ. ಏಲಾದರೆ ಮುಸು ಹೊಡಿತೆ ಮಗನಿಗೆ ಅನ್ಸೋಲ್ಲ. ಸ್ಟ್ರೇಟ್ ಬರ್ಬೇಕಲ್ಲ ಅದು. ಹೌದಾ, ಸ್ಟ್ರೇಟ್ ಬರ್ಬೇಕು. ಅಷ್ಟೊಂದು ಅನ್ಸನ್ನೆ ಕ್ರಾಸ್ ಆಯ್ತಂತೆ ನನ್ನ ಪ್ರಕಾರ. ಇಲ್ಲ ಸರಿಯಾದ. ಫಸ್ಟ್ ರೆಡಿ. ಎಲ್ಲ ಬ್ಲ್ಯಾಕ್ ಆಗೋ ಕಾರಣ ಎಂತ ಗೊತ್ತಾಯ್ತಿಲ್ಲ ಯಾವ್ದು ಹಾಕೋದಂತೆ. ಸಿಕ್ಕಂದೆಲ್ಲ ಹಾಕೋನೆ ಸಾಯಿಲ್ಲ. ಅದು ಹಾಕೋ ಇದು ಹಾಕೋ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಆಗೋದಿಲ್ಲ. ಸೊ ಪಟ ಮಾಡೋದು. ನಾ ಅದು ಹೇಳಿದೆ, ಯಾರಿಗಾರು ಬೇಕಾದ್ರೆ ಕಮೆಂಟ್ ಮಾಡಿ ಅಂತ. ಯಾರಿಗೂ ಬೇಡ ಇರ್ಬೇಕು, ಅದಕ್ಕೆ ಯಾರು ಕಮೆಂಟ್ ಮಾಡಲಿಲ್ಲ. ಇರಲಿ, ಮೋಟಿವೇಶನ್ ಎಲ್ಲರಿಗೂ ಕೊಡೋಕ್ಕಾಗೋದಿಲ್ಲ. ಯಾರು ಬೇಕೋ ಅವ್ರು ಮಾತ್ರ ಕೊಡ್ಬೋದು. ಸೊ ನಮ್ಮ ಮೋಟಿವೇಶನ್ ನಮ್ಮ ಹತ್ರನೇ ಇರಲಿ. ಇಲ್ಲಿ ಮಾರ ಹೊರಗೆಲ್ಲ ಉಂಟು ಸಾಯಿ. ಎರಡು ಹಣ್ಸನ್ನ ಕಿತ್ತುವಲ್ಲ, ನನಗೆಲ್ಲ ಮಿಸ್ ಹೊಡಿತದೆ ಕಿತ್ತಬೇಕಂತ. ಚಿಗಮ್ಮೆಲ್ಲ ಬೀಳೋದು ಸರಿಯಾಗಿ ಹೇಳಿಲ್ಲ. ಗಮ್ಮೆಲ್ಲ ಸರಿಯಾಗಿ ಎದ್ದು ಬಂದ ಹಂಗೆ ಮರೆ ಇರು ಮರೆ. ಒಂದು ಸ್ವಲ್ಪ ಟೈಮ್ ಮರು ಬಾ, ಕಡಿಕಮ್ಮ.
ಮಾಡ್ತಿದ್ರೆ ಹೌದಿಲ್ಲ ಪಟ ಪಟ ಮಾಡುವ ಕಡೆ ಸಿಗ್ತೆ ನಿಮಗೆ. ಇದೊಂದು ಪಟ ಪಟ ಅನ್ಸಂಡು ಈ ಸೈಡ್ನ ಮುಗಿಸ್ಕೊಂಡು ಕಡೆಗೆ ಆ ಸೈಡ್ ಮಾಡ್ಬೇಕಾದ್ರೆ ಮತ್ತೆ ಸಿಗ್ತೆ. ಸೊ ಇಷ್ಟು ಮಾಡೋಣ. ಈಗ ಇಲ್ಲೊಂದು 2 ಕಟ್ ಪೀಸ್ ಹಾಕ್ಬೇಕು. ಇದೊಂದು ಸ್ವಲ್ಪ 2 ಕಟ್ ಮಾಡಿ ಹಾಕ್ಬೇಕು ಅಂತಕಂದ್ರೆ ಗ್ಯಾಪ್ ಜಾಸ್ತಿ ಆಯ್ತಾ. ಸೊ ಅದಕ್ಕೆ 2-3 ಬೇಕಾದ ಕಟ್ ಮಾಡಿ ಹಾಕೋದು. ಒಂದು ಹಾಕೊಂಡು ಮಾಡುವ. ಈಚೆ ಬದಿಗೆ ಸಾಕಾಗೋದಿಲ್ಲ ಮಾಡೋಣ ಸ್ವಲ್ಪ ಅದೀಗ ಅಷ್ಟೇ. ಇಷ್ಟೇ ಇರೋದು. ಇಷ್ಟು ಇಲ್ಲೇ ಆಯಿತಾ ನೋಡಿ ಹಿಂಗೆ ಬಂದದೆ. ಆಚೆ ಬದಿಗೆಲ್ಲ ಹಾಕ್ಬೇಕು ಅನಿಸ್ತದೆ ನನ್ನ ಪ್ರಕಾರ. ಮ್ಯಾನ್ ಬದಿಗೆಲ್ಲ ನೋಡುವ ಎಂತಾದಂತೆ ಅಲ್ಲಿ ತನಕ ಇದಿಷ್ಟು ಮುಗಿಸ್ಕೊಂಬ. ಇದು ಮುಗಿದ್ಮೇಲೆ ಕಡೆ ಆಚೆ ಕಂಡ್ರೆ ಆಯ್ತು. ಆಚೆಗೆ ಉಳಿದ್ರೆ ಹಾಕ್ರಾಯ್ತು, ಇಲ್ಲಾಂದರೆ ನೋ ಇಶ್ಯೂಸ್ ಅಂತ ಬೇಕಂತಿಲ್ಲ ಅಲ್ಲಿ. ನೋಡು ಎಂತಾದಂತೆ. ಅದಕ್ಕೆ 2 ಕಟ್ ಮಾಡ್ಬೇಕಾ. ಕಟ್ ಮಾಡ್ಕೊಂಬಂದು ಸ್ವಲ್ಪ 2 ಪೀಸ್ ಬೇಕಂದು ಕಟ್ ಮಾಡ್ಕೊಂಡು ನಾಳೆ ಕಾಳಿ ಓಟೋ ಅನ್ಸಂಗೆ ಗ್ಯಾಪ್ ಎಲ್ಲ ತುಂಬ್ಕೊಂಡು ಹೋದ್ರೆ ಕಾಳಿ ಲಾಸ್ಟಿಗೆ ಎಕ್ಸ್ಟ್ರಾ ಪೀಸ್ ಹಾಕಿ ನೋಡಿ ಇಷ್ಟು ಮುಗಿಸ್ಕೊಂಬ. ಕಡೆಗೆ ಆಚೆಗೆ ಉಳಿದ್ರೆ ಆಚೆಗೆ ಮಾಡ್ರೆ ಆಯ್ತು. ಇಷ್ಟು ಮಾಡ್ಬೇಕಂತ ಇಷ್ಟೊತ್ತಾಯ್ತು. ಒಂದು ತಾಸು ಮೇಲೆ ಕಾಲೇ ನೋವು ತಲೆ ತಿರುಗ್ತಿದೆ. ಇಟ್ಟು ಮುಗಿದ್ಮೇಲೆ ಬೈ ನಿಕಮ್ಮ ಇಟ್ಟು ಮಾಡಿದ್ರೆ ಇಷ್ಟು ಮುಗಿಸ್ಕೊಂಬ. ಗ್ಯಾಪೆಲ್ಲ ಕಡಿ ತುಂಬಿದ್ರೆ ಇಷ್ಟಾಯ್ತು. ಈಗ ಒಳ್ಳೆ ಆಯ್ತು. ಮಸ್ತ್ ಆಯ್ತು. ಜಿಗಿಮಿಗಿ. ಪಾಸಿಟಿವ್ ಮೈಂಡ್ ಯಾವ ಪಾಸಿಟಿವ್ ಅಪ್ಪ. ಇವು ಸಲ ಉಳ್ಕೊಂಡ್ರೆ ಮೋಟಿವೇಶನ್ ಇಲ್ಲ. ಅದಕ್ಕೆ ತಂದು ಹಾಕ ನಿನ್ನ ಮುಂದಿರೋ ಕಾಮ ಅದ್ರ ಮೋಟಿವೇಶನ್ ಸಿಗ್ತದೆ ಕಾಮಕ್ಕೆ. ಮತ್ತು ಲಿಟ್ರಲಿ ಹಂಗೆ ವೀಡಿಯೋಸ್ ಮಾಡೋದು ಮೋಟಿವೇಶನೇ ಇಲ್ಲ. ಅದಕ್ಕೆ ಇದರಿಂದ ಸ್ವಲ್ಪ ಮೋಟಿವೇಶನ್ ಸಿಗಲಿ ನಿತ್ತಂದು ಡೈಲಿ ಬೆಳಗ್ಗೆ ಕಂಡ್ರೆ ಹೊಸವಾಗಿ ಮೋಟಿವೇಶನ್ ಸಿಗಬೇಕು. ತಂದು ಹಾಕಾನೆ ನೋಡು ಯಾವ ನಮೂನಿ ಮೋಟಿವೇಶನ್ ಸಿಗ್ತದಂತೆ. ಪೈದತ್ತೆ ಕಂಪ ಒಂದು 200 ರೂಪಾಯಿ ಯಾವ್ದಾದ್ರು ಪೈದಾದ್ರೆ ಇಲ್ಲಾಂದರೆ ಫುಲ್ ಲಾಸ್ ಆಗ್ತದೆ. ಸರಿ ಅದಾಯ್ತು. ಇಷ್ಟ ಆಗದೆ ಈ ನಮೂನಿ ಕಾಣ್ತದೆ. ಮತ್ತು ಈಗ ಎಂತ ಮಾಡೋದು ಲಘುವಾಗಿ ಸ್ಟೇಟ್ ಇರ್ಬೇಕು. ಸರಿ ಹೀಗೆ ಎಂತ ಖಾಲಿ ಓಡುತ್ತಿಲ್ಲ ಎಂತ ಮಾಡೋದು. ಆ್ಯಕ್ಚುಲಿ ಪೇಂಟ್ ಮಾಡಿಸ್ಬೇಕಂತ ಇದನ್ನ ವಾಲ್ಗೆ ಪೇಂಟ್ ಮಾಡಿಸಿದ್ರೆ ಕಾಸ್ಟ್ ಕಾಣಾಗತ್ತೆ. ಸೊ ನಮಗೆ ಅಟ್ಟೆಲ್ಲ ಬಜೆಟ್ ಇಲ್ಲ. ಸೊ ಅದಕ್ಕೆ ಅಂಡರ್ ಬಜೆಟಲ್ಲಿ ಈ ಸ್ಟಿಕ್ಕರ್ ತರ್ಸಂడి. ಇದು ಯಾವ ಸ್ಟಿಕ್ಕರ್ಲ್ಲ ಪೋಸ್ಟ್ರು. ಅದು ಯಾವ್ದು ಜೆರಾಕ್ಸ್ ಪೇಪರ್ ಮೇಲೆ ಹಾಕ್ಕೊಟ್ಟ ನಾವು. ಸೊ ಅದು ನೀವು ಅಂಟಿಸ್ತೇವೆ ಇದೊಂದು ಡಬಲ್ ಕ್ಯಾಸ್ ಅದು ದುಡ್ಡು ಉಳಿದ್ರೆ ವರ್ಷಕ್ಕೊಂದ್ಸಲಿ ಥಂಡಿ ಆಗ್ಬೇಕಂಬಿಲ್ಲ ಅಂದರೆ ಅವರು ನಾರ್ಮಲ್ ಅದು ನಂಗೆ ಥಂಡಿ ಆಗೋದು ಈ ಸಲ ನಾವು ನಾರ್ಮಲ್. ಯಾರಿಗಾರು ಥಂಡಿ ಎಲ್ಲ ಅವರೆಲ್ಲ ಅಬ್ದು ನಾರ್ಮಲ್ಲು. ಥಂಡಿ ಜ್ವರ ಎಲ್ಲ ಬರ್ಬೇಕಂದ್ರು ವರ್ಷಕ್ಕೊಂದ್ಸಲಿ ಸಾರಿ. ಯಾರು ಇನ್ನೂ ಥಂಡಿ ಜ್ವರ ಎಲ್ಲ ಬರೀಲಿಲ್ಲ ಅವ್ರು ಕಮೆಂಟ್ ಮಾಡಿ. ನೀವೆಲ್ಲ ಅದು ನಾರ್ಮಲ್ ತಿಳ್ಕೊಂತೀವಿ. ಇನ್ನು ಮೇಲೆ ಕೆಲಸ ಮಾಡೋದಿಲ್ಲ ಇದು ನಾನು. ಅದೊಂದು ಸಣ್ಣ ಮೋಟಿವೇಶನ್ಗೋಸ್ಕರ ಇಟ್ಟೆಲ್ಲ ಮಾಡ್ತೇವೆ. ಸಪೋರ್ಟ್ ಮಾಡಿ. ಮತ್ತೆಂತ ಡೈಲಿ ವಿಡಿಯೋ ಹಾಕೋ ವ್ಯೂಸ್ ಕೊಡೋದಿಲ್ಲ ಅಂದರೆ ಮೋಟಿವೇಶನ್ ಎಲ್ಲಿ ಸಿಗ್ತದೆ. ಅದಕ್ಕೆ ಮೋಟಿವೇಶನ್ಗೋಸ್ಕರ ಏನೋ ಮಾಡ್ಬೇಕಲ್ಲ ಇದೆಲ್ಲ ಮಾಡ್ಕೊತೀವಿ ನಾವು. ಪುಷ್ ಯುವರ್ ಲಿಮಿಟ್ಸ್ ಅಂತ ಇದು ಸರಿ. ಅದು ಪುಷ್ ಯುವರ್ ಲಿಮಿಟ್ ಮತ್ತೆಂತ 3 4 8 12 ಇಲ್ಲಿ ತನಕ ಬಂದಿರ್ಕೊಂಡು ಒಳ್ಳೆದಿತ್ತು. ಇದೊಂದು ಓಡಿಸ್ಬೇಕು 2 ಲೈನ್ 1 2 3 4 5 6 7 8 9 10 11 ಮತ್ತೆ ಡ್ರೆಸ್ಸಲ್ಲಿ ಇಲ್ಲ ನಮ್ಮ ಹತ್ರ. ಈಗ ಸ್ವಲ್ಪ ಕಮ್ಮಿನೇ ಇಷ್ಟು ಪ್ರಾಬ್ಲಮ್ ಇಲ್ಲ. ಇದೊಂದು ಸ್ವಲ್ಪ ಕವರ್ ಮಾಡಿ. ಸ್ವಲ್ಪ ಕ್ವಾಲಿಟಿ ಇದಿಷ್ಟು ಕವರ್ ಮಾಡುವ. 2 ಬರ್ಬೇಕಲ್ಲ ಮತ್ತೆ ಸ್ಟೈಲಿ ನನ್ನ ಪ್ರಕಾರ ಸಾಕಾಗೋದಿಲ್ಲ. ಒಂದು ತೋರ್ಸೋಕ್ಕೂ ದುಡ್ಡಿಲ್ಲ. ಅದ್ರಿಗೆ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು. ಎಷ್ಟು ಅಡ್ಜಸ್ಟ್ ಮಾಡೋದು ಅಲ್ಲಂದರೆ ಬಿಟ್ಟು ಹಾಕ್ಬೇಕು ಅಷ್ಟೇ. ತೋರ್ಸೋಕ್ಕೆಲ್ಲ ದುಡ್ಡಿಲ್ಲ ಮಾತ್ರ ಇದರಿಂದ ದುಡ್ಡೇ ತರ್ಸ್ತಾನೆ. ಸೊ ಇದಿಷ್ಟು ಅನ್ಸೋಣ. ಇದು ಲಾಸ್ಟ್ ಒನ್ ಅದೇ ಇದು ಬಾಸ್ ಮೋಡ್ ಆನ್ ಅಂತ. ಇದು ಆ್ಯಕ್ಚುಲಿ ಅಣಿಸ್ಬಾರ್ದು ಅಂತಿದ್ದೆ. ಅಂದರೆ ಒಂದು ಗ್ಯಾಪ್ ಹೊಡಿತಲ್ಲಿ. ಸೊ ಅದು ಹಾಕಲೇಬೇಕು ಇಲ್ಲಾಂದರೆ ಹೇಸಿಕಂತದೆ ಹಿಂಗೆ ಹಾಕೋಕಂಡೆ.
ಬಟ್ ಇದು ಹಾಕ್ಬಾರ್ದು ಒಂಥರ ಆಡ್ ಅನಿಸ್ತಿದೆ, ನಂಗೆ ಇಷ್ಟ ಆಗಿಲ್ಲ ಇದು. ಪಾಸ್ ಮೋಡ್ ಆನ್ ಅಂತ ಒಂಥರ ಇಷ್ಟ ಆಗಿಲ್ಲ, ನಂಗೆ ಇಷ್ಟ ಆಗಿಲ್ಲ ಅದು. ಅದಕ್ಕೆ ಹಾಕ್ಬಾರ್ದು ಅಂತಿದ್ದೆ, ಬಟ್ ಅಲ್ಲಿ ಗ್ಯಾಪ್ ಆಯಿತು. ಸೊ ಅದು ಹಾಕ್ಲೇಬೇಕು ಈಗ. ಅದಕ್ಕೆ ಹಾಕುವ ಈಗ. ಇದು ತರಿಸ್ಬೇಕಾದ್ರೆ ಸಾಕಾದ್ರು ಅಂದ್ಕೊಂಡಿದ್ದೆ, ಬಟ್ ಇದು ಜಾಸ್ತಿ ಉಳೀತು, ಕಮ್ಮಿ ಆಯಿತು, ಗ್ಯಾಪೆಲ್ಲ ಉಳೀತು ಸುಮಾರಕ್ಕೆ. ನೋಡ ನೆಕ್ಸ್ಟು ಯಾವಾಗಾದರೂ ದುಡ್ಡಿದ್ದಂಗೆ ತಗೊಂಡ್ರೆ ಆಯಿತು. ಈಗ ಇಲ್ಲ, ಸೊ ಇದಂದ್ರೆ ಈಗ ಮಾಡೋದು ಈಗ. ಸೊ ಈ ಥರ ಆಗಲ್ಲ ಫೈನಲ್ ನೋಡಿ ಹೇಗಾಗುತ್ತೆ, ಇದೇ ಥರ ಇಷ್ಟೇ. ಸೊ ಅದು 55 ಸಮಥಿಂಗ್ ಏನಿತ್ತು, ನಾ ಜಾಸ್ತಿ ಅದನ್ನು ಮಾಡ್ಕೊಂಡಿದ್ದೆ, ಉಳಿದನ್ನು ಮಾಡಿದೆ ಅಂದರೆ ಒಂದು ಪೀಸ್ ಉಳಿದೆ ಪೂರ ಖಾಲಿ. ಸೊ ಇದೇ ಫೈನಲ್ ಲುಕ್ಕು, ಇಷ್ಟೇ. ಜಾಸ್ತಿ ಇದ್ರೆ ಮತ್ತು ಫುಲ್ ಮಾಡ್ಬೋದಿತ್ತು, ಫುಲ್ ತಗೊಬೇಕಂತಿದ್ದೆ, ಅದೆಲ್ಲ ತೆಗ್ದು ಅಲ್ಲೆಲ್ಲ ಅಣಿಸ್ಬೇಕಂತಿದ್ನ, ಮತ್ತು ಈಚೆಗೂ ಹಾಕ್ಬೇಕಂತಿದ್ದೆ, ಫುಲ್ ಕೆಳಗೆ ಇಳಿಸ್ಬೇಕಂತಿದ್ದೆ. ಬಟ್ ಇದು ಇಲ್ಲಿ ತನಕ ಬಂದಿದ್ದು, ಇಲ್ಲಿ ತನಕ ಬರೋಕೆ ಮತ್ತೊಂದು ಸ್ಟೆಪ್ ಇಳಿಬೇಕಿತ್ತು, ಕರೆಕ್ಟ್ ಟೇಬಲ್ಗೆ ಆಯ್ತಿತ್ತು, ಆವಾಗ ಒಳ್ಳೆಕಂತ. ಈಗ ಹೆಂಗೆ ಅಂತಂದರೆ ಒಂದು ಸ್ಟೆಪ್ ಉಳೀತು, ಮತ್ತೊಂದು ಇಲ್ಲಿ ಲೈನ್ ಬಂದಿದ್ದು ಸರಿ ಆಗ್ತಿತ್ತು. ಇಲ್ಲಿ ಪರವಾಗಿಲ್ಲ, ಇಷ್ಟೇ ಇರಲಿ ಈಗ ಸದ್ಯಕ್ಕೆ, ಏನು ಪ್ರಾಬ್ಲಮ್ ಅಂತ ಇಲ್ಲ, ಇಷ್ಟೇ. ಇಲ್ಲೆಲ್ಲ ಬೋಳ್ ಆಯ್ತು, ಇಲ್ಲೂ ಬೋಳ್ ಆಯಿತು, ಇಲ್ಲೂ ಬೋಳ್ ಆಯಿತು, ಇಲ್ಲೆಲ್ಲ ಹೆಂಗೆ ಏಸ್ಗೆ ತೊಂದರೆ, ನಮ್ಮ ಕೃಷ್ಣನ ಕಾಣ್ತಾನೆ. ಸೊ ಇಷ್ಟೇ, ನೋಡ್ಕೊಂಡು ಒಂದ್ಸಲಿ. ಇದು ಒಳ್ಳೆ ಇಲ್ಲ, ಇದೊಂದು ಎದ್ದು ಹೊಳಿತದೆ. ಒನ್ ಲೈಫ್ ಲೀವ್ ಇಟ್ ರೈಟ್. ಸೊ ಒಳ್ಳೆ ಅದೆಲ್ಲದ್ರ ಮಧ್ಯೆ ನಮ್ದು ಇದೊಂದು ಕಣ್ಣಿ ದೊಡ್ಡ ಬೋರ್ಡ್ ಚೆಂದ ಕಾಣ್ತದೆ. ಸೊ ಅಷ್ಟೇ ಈ ವಿಡಿಯೋಲ್ಲಿ. ಇದೇ ಅಂದರೆ ಮಳೆಯಲ್ಲ ಹೊರಗೆ ಎಲ್ಲ ಏನು ವೀಡಿಯೋ ಮಾಡೋಕೆ ಮತ್ತೆ ಎಂತ ಮಾಡು, ಇದೊಂದು ನೆನಪಾಯ್ತು, ಇದೊಂದು ಇತ್ತು ಮುಗ್ಸಾಕು ಅಂದ್ಕಣ್ಣ. ಸೊ ಅದು ಮುಗಿಸ್ದೆ, ಇಷ್ಟ ಆಯ್ತು. ನೆಕ್ಸ್ಟ್ ನೋಡುವ. ಆ್ಯಕ್ಚುಲಿ ಫಸ್ಟಿಗೆ ಇದಕ್ಕೆ ಪೇಂಟ್ ಮಾಡಿ ಅದಾದಮೇಲೆ ಏನಾದ್ರು ಡಿಸೈನ್ ಮಾಡುವಂತಿದ್ದೆ, ಬಟ್ ಆಮೇಲೆ ಅಮೌಂಟ್ ಶಾರ್ಟೇಜ್ ಆಯ್ತು ಅಂದ್ಕೊಂಡು ಪೇಪರ್ ತರ್ಸೋಕೆ ಅಮೌಂಟ್ ಶಾರ್ಟೇಜ್ ಆಯಿತು. ಅದಕ್ಕೆ ಇದು ವಾಲ್ ಪೇಪರ್ ಬೇಡ, ಪೇಂಟು ಬೇಡ ಅಂತ ಈ ಸ್ಟಿಕ್ಕರ್ ಸಮಥಿಂಗ್ 200 ರೂಪಾಯಿಗೆ ಸಿಗ್ತಿತ್ತು. ಸೊ ಅದಕ್ಕಿಂತ ತಂದು ಆ ದಿನ ತಂದಿದ್ದೆ, ಒಂದು ವಾರ ಆಯ್ತು ಮೋಸ್ಟ್ಲಿ ತಂದು. ಈಗ ಹಾಕಂದಿದ್ದು ಹೆಂಗೆ ಅಂತ ಒಂದು ತಂದು ಕಮೆಂಟ್ ಮಾಡಿ, ಮತ್ತು ಯಾರಿಗಾದ್ರು ಬೇಕಾದರೆ ಕಮೆಂಟ್ ಮಾಡಿ ಹೇಳಿ, ನಾನು ತಂದು ತರಿಸ್ಕೊಡ್ತೆ. ಯಾರು ಮಾಡೋದಿಲ್ಲ ನಂಗೆ ಗೊತ್ತದೆ, ಆದರೂ ಯಾರಿಗಾರು ಬೇಕಾದರೆ ಮೋಟಿವೇಶನ್ಗೋಸ್ಕರ. ನನಗೂ ಹಾಗೆ ಈ ವೀಡಿಯೋಸ್ ವ್ಯೂಸ್ ಅಂತ ಗೊತ್ತಿಲ್ವ, ಡೈಲಿ ಬ್ಲಾಗ್ ಮಾಡ್ತಿರೋ ಕಾರಣ ಅಂತ ಆವಾಗೆಲ್ಲ ಒಂದು ಹಿಂದೆ ನಾನು ಆಲ್ಟರ್ನೇಟ್ ಡೇಸಿಗೆ ಮಾಡ್ತೀನಿ, ಅಂದರೆ 2 ದಿನಕ್ಕೊಂದು 1 ದಿನಕ್ಕೊಂದು ಹಿಂಗೆ ವೀಡಿಯೋ ಹಾಕ್ತೀನಿ. ಆವಾಗೆಲ್ಲ ಒಂದು ವ್ಯೂಸ್ ಒಂದು ಆ್ಯಾವ್ರೇಜ್ 200-300 ಹೋಗೋದು. ಬಟ್ ಈಗ ಹಂಗಲ್ಲ, ಈಗ 50 ದಾಟ ನಂಗೆ ಖುಷಿ ಆಗೋದು. ರೀಚ್ ಹೊತ್ತೆ ಅಂತ 20, 10, 5 ಅಷ್ಟಾಗೆ ಅದು ಹೆವಿ ಕಷ್ಟ, ಮೋಟಿವೇಶನ್ ಇಲ್ಲ. ಸೊ ಅದಕ್ಕೆ ಮತ್ತು ಮುಂದೆ ಹೋಗ್ಬೇಕಲ್ಲ, ವೀಡಿಯೋ ಮಾಡ್ಬೇಕಲ್ಲ ಅನ್ನೋ ಕಾರಣಕ್ಕಾಗಿ ಡೈಲಿ ವೀಡಿಯೋ ಮಾಡ್ಬೇಕಲ್ಲ ಅನ್ನೋ ಮೋಟಿವೇಶನ್ಗೋಸ್ಕರ ಇದನ್ನು ನೋಡ್ಕೊಂಡು ಬಗ್ಗೆ ಮೋಟಿವೇಟ್ ಆಗಿ ಡೈಲಿ ವೀಡಿಯೋ ಮಾಡುವ ಅಂದ್ಕೊಂಡು ತರ್ಸನಿದೆ. ನೋಡುವ ಎಂತ ಆದಂತೆ ಮುಂದೆ ಸಪೋರ್ಟ್ ಮಾಡಿ ಅಷ್ಟೇ. ವ್ಯೂಸೇ ಹಾತಿಲ್ಲ ಅಂತ ಮಾಡು, ಸಣ್ಣ ಕ್ರಿಯೇಟರು. ಕೆಲವೊಬ್ರು 6 ವರ್ಷ 5 ವರ್ಷ ಮೆಹನತ್ ಮಾಡ್ಕೊಂಡು ಸಕ್ಸಸ್ ತಗೊಂಡ. ನಾವು ಈಗ ಸದ್ಯ ಬಂದ್ಕೊಂಡು ಸಕ್ಸಸ್ ಸಿಗ್ಬೇಕಂದ್ರೆ ಸಿಕ್ಕೋದಿಲ್ಲ ಅಷ್ಟು ಬೇಗ. ಸೊ ವೇಟ್ ಮಾಡುವ, ಡೈಲಿ ವೀಡಿಯೋ ಮಾಡುವ ಅಷ್ಟೇ. ಇವತ್ತಿನ ವೀಡಿಯೋದಲ್ಲಿ ಇದೇ ಆಗಿತ್ತು. ಸನ್ನಿಗೆ ಹೆಂಗೆ ಕಾಣ್ತಂದು ಕಮೆಂಟ್ ಮಾಡಿಬಿಡಿ, ಮತ್ತು ಯಾರಿಗಾದ್ರು ಬೇಕಾದರೂ ಹೇಳಿ, ಇದು ಲಿಂಕ್ ಕಳಿಸ್ತಾನೆ ನಿಮಗೆ ಕಮೆಂಟಲ್ಲಿ. ಸೊ ಅಷ್ಟೇ ಇವತ್ತಿನ ವ್ಲಾಗಲ್ಲಿ ಇಷ್ಟೇ. ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ, ಈ ಸ್ವಲ್ಪ ಸಣ್ಣ ಪುಟ್ಟ ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ, ಈ ವಾಲ್ ಇಷ್ಟ ಆಗಿದ್ರೆ ನಿಮಗೆ ಚೆಂದ ಕಾಣಿಸ್ತಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ ಒಳ್ಳೆ ಕಾಣ್ತದಂತೆ. ಅಷ್ಟೇ ಇವತ್ತಿನ ವ್ಲಾಗಲ್ಲಿ. ಸೊ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪಟ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಹಾಗೆ ಒಂದು ಕಮೆಂಟ್ ಮಾಡಿ, ಶೇರ್ ಮಾಡಿಬಿಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ಹಾಗೆ ಒಂದು ಲೈಕ್ ಮಾಡಿಬಿಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅಲ್ಲಿ ತನಕ ಟಾಟಾ.